ವೆಯ್ಟ್ ನ ರೆಡ್ಯೂಸ್ ಮಾಡ್ಲಿಕ್ಕೆ ಅನೇಕ ಪ್ಲಾನ್ಗಳು ಇಟ್ಕೊಂಡಿರ್ತಾರೆ. ಇವತ್ತು ಅನೇಕ ಆರ್ಟಿಫಿಷಿಯಲ್ ಮೆಡಿಸಿನ್ಸ್ ಬಂದ್ಬಿಟ್ಟಿದಾವೆ. ಅದು ತಗೊಂಡ್ರೆ ವೆಯ್ಟ್ ಕಡಿಮೆ ಆಗುತ್ತೆ, ಒಂದು ವಾರದೊಳಗೆ ತಗೊಂಡ್ರೆ ವೆಯ್ಟ್ ಕಡಿಮೆ ಆಗುತ್ತೆ ಅಂತ. ಈ ಚಳಿಗಾಲದಲ್ಲಿ ವೆಯ್ಟ್ ಯಾಕೆ ಜಾಸ್ತಿ ಆಗುತ್ತೆ ಅಂದ್ರೆ, ಒಂದು ಎಕ್ಸರ್ಸೈಸ್ ಕಡಿಮೆ ಆಗುತ್ತೆ, ಕುರುಕು ತಿಂಡಿಗಳು ಜಾಸ್ತಿ ತಿಂತಾರೆ. ಏನಂದ್ರೆ ಮುದ್ದೆ ಉಂಡ್ರೆ ಬೇಗ ಹಸಿವೆ ಆಗಲ್ಲ ಅನ್ನೋ ಒಂದು ಇಂಪ್ರೆಷನ್ ಇದೆ. ದಪ್ಪಕ್ಕಿ ಅನ್ನೋ ಅನ್ಪಾಲಿಶ್ಡ್ ರೈಸು, ಚಪಾತಿ, ಮುದ್ದೆ, ಇವು ಮೂರು ಕೂಡ ಕ್ಯಾಲರಿ ವೈಸ್ ಒಂದೇನೆ. ನಮಸ್ಕಾರ. ಎಲ್ರಿಗೂ ಕೂಡ ಆರೋಗ್ಯದ ಬಗ್ಗೆ ಕಾಳಜಿ ಇರೋರ್ಗೆಲ್ರಿಗೂ ಕೂಡ ತಮ್ಮ ವೆಯ್ಟ್ ಬಗ್ಗೆ ಗಮನ ನೋಡಿ. ಸ್ಟ್ಯಾಂಡರ್ಡ್ ವೆಯ್ಟ್ ಇದ್ದೇ ಇರುತ್ತೆ ಅಡಲ್ಟ್ ವುಮನ್ಗೆ, ಅಡಲ್ಟ್ ಮೇಲ್ಗೆ. ಸೊ ಈ ಸ್ಟ್ಯಾಂಡರ್ಡ್ ವೆಯ್ಟ್ಗಿಂತಲೂ ಜಾಸ್ತಿ ಇದ್ರೆ ಅನೇಕ ಕಾಯಿಲೆಗಳು ಬರ್ತಾವೆ. ಡಯಾಬಿಟಿಸ್ ಬರ್ಬೋದು, BP ಬರ್ಬೋದು. ಬಟ್ ತುಂಬಾ ಜನ ಇವಾಗ ಹೆಲ್ತ್ ಕಾನ್ಶಿಯಸ್ ಇರೋದ್ರಿಂದ ವೆಯ್ಟ್ ನ ರೆಡ್ಯೂಸ್ ಮಾಡಲಿಕ್ಕೆ ಅನೇಕ ಪ್ಲಾನ್ಗಳು ಇಟ್ಕೊಂಡಿರ್ತಾರೆ. ಇವತ್ತು ಅನೇಕ ಆರ್ಟಿಫಿಷಿಯಲ್ ಮೆಡಿಸಿನ್ಸ್ ಬಂದ್ಬಿಟ್ಟಿದಾವೆ. ಅದು ತಗೊಂಡ್ರೆ ವೆಯ್ಟ್ ಕಡಿಮೆ ಆಗುತ್ತೆ, ಒಂದು ವಾರದೊಳಗೆ ತಗೊಂಡ್ರೆ ವೆಯ್ಟ್ ಕಡಿಮೆ ಆಗುತ್ತೆ ಅಂತ. ಬಟ್ ನಾನು ಆಸ್ ಎ ಸರ್ಜನ್, ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಆಗಿ ನಿಮಗೆ ಬಹಳ ಸಿಂಪಲ್ ಫಾರ್ಮುಲಾ ಏನಂದ್ರೆ ಡಯಟ್ ಅಂಡ್ ಎಕ್ಸರ್ಸೈಸ್. ಸೊ ಈ ಚಳಿಗಾಲದಲ್ಲಿ ಎಕ್ಸರ್ಸೈಸ್ ಅಂದ್ರೆ ಯೂಶಲಿ ಎಲ್ಲರೂ ವಾಕಿಂಗ್ ಹೋಗ್ತಾರೆ ಬೆಳಗ್ಗೆ, ಕೆಲವರು ಜಿಮ್ಗೆ ಹೋಗ್ತಾರೆ. ಐಡಿಯಲಿ ವಾಕಿಂಗ್ ಹೆಂಗ್ ಮಾಡಬೇಕು, ಯಾವಾಗ ಮಾಡಬೇಕು, ಇದ್ರ ಬಗ್ಗೆ ಕೆಲವರಿಗೆ ಅರಿವು ಇರೋದಿಲ್ಲ. ಅರ್ಲಿ ಮಾರ್ನಿಂಗ್ ವಾಕ್ ಮಾಡ್ತಾರೆ, ಬಟ್ ಚಳಿ ಜಾಸ್ತಿ, ಸಂಜೆ ಹೊತ್ತು ಬೇಕಾದ್ರೆ ವಾಕ್ ಮಾಡ್ಬೋದು. ಬಟ್ ವಾಕಿಂಗ್ ಅಂದ್ರೆ ಬಹಳ ಜನ ನಾನು ಮಾರ್ಕೆಟ್ಗೆ ನಡ್ಕೊಂಡು ಹೋಗಿ ಬರ್ತೀನಿ ಡಾಕ್ಟ್ರೆ, ನಾನು ಯಾಕೆ ವಾಕ್ ಹೋಗ್ಬೇಕು, ನಾನು ಅಡುಗೆ ಮನೆಯಲ್ಲಿ ತುಂಬಾ ಕೆಲಸ ಮಾಡ್ತೀನಿ, ನಾನು ಯಾಕೆ, ಹೆಣ್ಮಕ್ಳು ಆ ಥರ ಕೇಳ್ತಾರೆ. ಬಟ್ ಎಕ್ಸರ್ಸೈಸ್ ಈಸ್ ಏನು ಪ್ರಿಸ್ಕ್ರೈಬ್ಡ್. ಹೆಂಗ್ ಎಕ್ಸರ್ಸೈಸ್ ಅಂದ್ರೆ ಸಿಂಪಲ್ ಆಗಿ ನಿಮ್ಗೆ ಹೇಳ್ತೀನಿ. ವಾಕಿಂಗ್ ಈಸ್ ದ ಬೆಸ್ಟ್ ಎಕ್ಸರ್ಸೈಸ್. ಜಾಗಿಂಗ್ ಅಲ್ಲ, ಓಡಬೇಡಿ ಅಂತ ಹೇಳ್ತೀವಿ, ಬ್ರಿಸ್ಕ್ ವಾಕಿಂಗ್. ಎಷ್ಟು ಅದಕ್ಕೇನಾದ್ರೂ 70 ವರ್ಷ, ನನಗೆ 70 ವರ್ಷ, ನಾನ್ ನಡೆಯೋದಕ್ಕೂ ನನ್ನ ಮಗ 40 ವರ್ಷ ಅವನ್ ನಡೆಯೋದಕ್ಕೂ ವ್ಯತ್ಯಾಸ ಇರಬೇಕು. ಇಬ್ರು ಒಟ್ಟಿಗೆ ನಡೆಯೋದಲ್ಲ. ಯಾಕಂದ್ರೆ ಅದಕ್ಕೊಂದು ಫಾರ್ಮುಲಾ ಇದೆ. 220 ಮೈನಸ್ ದ ಏಜ್ ಏನ್ ಬರುತ್ತಲ್ಲ, ಅದ್ರ 70% ವಾಕ್ ಮಾಡಿದಾಗೆ ಹಾರ್ಟ್ ರೇಟ್ ಇರಬೇಕು ಅಂತ ನೋಡಿ. ನಾರ್ಮಲ್ ಹಾರ್ಟ್ ರೇಟು 72ರಿಂದ 80 ಇರುತ್ತೆ. ಸೊ ಫಾಸ್ಟ್ ಆಗಿ ನಡೆದಾಗೆ ಅಟ್ಲೀಸ್ಟ್ 90-100ಕ್ಕೆ ಹೋಗ್ಬೇಕು. ಅದನ್ನ ಪ್ರತಿ ಸಾರಿ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ ಸಾಮಾನ್ಯ ಜನರಿಗೆ. ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ, ನೀವು ನಡೆದ್ರೆ ಅಟ್ಲೀಸ್ಟ್ ಸ್ವೆಟಿಂಗ್ ಆಗಬೇಕು. ಎಷ್ಟೊತ್ತು ನಡಿಬೇಕು? ಅಟ್ಲೀಸ್ಟ್ 35 ಮಿನಿಟ್ಸ್ ಎವ್ರಿ ಡೇ, ಅಟ್ಲೀಸ್ಟ್ 5 ಡೇಸ್ ಇನ್ ಎ ವೀಕ್. 7 ದಿನ ನಡೆದ್ರೆ ಫಸ್ಟ್ ಕ್ಲಾಸ್, ಇಲ್ಲ ಅಂದ್ರೆ ಇದು. ಸೊ ಬಹಳ ಜನ ಇನ್ನೊಂದು, ಈ ಚಳಿಗಾಲದಲ್ಲಿ ವೆಯ್ಟ್ ಯಾಕೆ ಜಾಸ್ತಿ ಆಗುತ್ತೆ ಅಂದ್ರೆ, ಒಂದು ಎಕ್ಸರ್ಸೈಸ್ ಕಡಿಮೆ ಆಗುತ್ತೆ, ಎರಡನೇದು ಕುರುಕು ತಿಂಡಿಗಳು ಜಾಸ್ತಿ ತಿಂತಾರೆ ಚಳಿಗಾಲದಲ್ಲಿ. ಕಾಳು ಕಡಿ ತಿನ್ನೋದು, ಹುರಿದಿರೋ ಇವು ತಿನ್ನೋದು, ಇವೆಲ್ಲ. ಅಂಡ್ ಆಲ್ಕೋಹಾಲ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಇದರಿಂದ ವೆಯ್ಟ್ ಜಾಸ್ತಿ ಆಗುತ್ತೆ. ವೆಯ್ಟ್ ನಿಮ್ಗೆ ಕಡಿಮೆ ಇರಬೇಕು ಅಂದ್ರೆ ಬಿಸಿ ಆಹಾರ ತಿನ್ನಿ. ಅಂಡ್ ಯಾವಾಗಲೂ ಕೂಡ ಜನರಲಿ ನಾವೇನ್ ಹೇಳ್ತೀವಿ ಅಂದ್ರೆ, ವೆಯ್ಟ್ ಲಾಸ್ಗೆ ರೆಡ್ಯೂಸ್ ಯುವರ್ ಕ್ಯಾಲರಿ. ನೀವು ಕ್ಯಾಲರಿನ ಒಳಕ್ಕೆ ಎಷ್ಟು ಹಾಕ್ತಿರಲ್ಲ, ಅದು ಏನಾರ ಜಾಸ್ತಿ ಇದ್ರೆ ನಿಮ್ ವೆಯ್ಟ್ ಜಾಸ್ತಿ ಆಗುತ್ತೆ, ಬಾಡಿ ಒಳಗೆ ಡಿಪಾಸಿಟ್ ಆಗುತ್ತೆ. ಅದನ್ನ ಖರ್ಚು ಮಾಡಬೇಕು ಅಂದ್ರೆ ಎಕ್ಸರ್ಸೈಸ್. ಸೊ ಕ್ಯಾಲರಿ ಇಂಟೇಕ್ ಕಡಿಮೆ ಮಾಡಿ, ಕ್ಯಾಲರಿನ ಖರ್ಚು ಮಾಡಿ. ಇವೆರಡೇ ಮಾರ್ಗ. ವೆಯ್ಟ್ ಕಡಿಮೆ ಆಗ್ಲಿಕ್ಕೆ ಬೇರೆ ಯಾವುದೂ ಮಾರ್ಗ ಇಲ್ಲ. ಸುಮ್ಮನೆ 108 ನಿಮ್ಗೆ ಮಿಸ್ಲೀಡ್ ಮಾಡ್ತಾರೆ, ಅದೇನು ಮಾಡಕ್ ಹೋಗ್ಬೇಡಿ. ವೆಯ್ಟ್ ಯಾಕೆ ಕಡಿಮೆ ಮಾಡಬೇಕು ಅಂದ್ರೆ ಅನೇಕ ಅಡ್ವಾಂಟೇಜಸ್ ಇರ್ತವೆ. ಇವೆಲ್ಲ ಪ್ರಿಡಿಸ್ಪೋಸಿಂಗ್ ಕಾಸ್ ಫಾರ್ ಕ್ಯಾನ್ಸರ್, ಡಯಾಬಿಟಿಸ್, ಹೈಪರ್ ಟೆನ್ಷನ್. ಇನ್ಫ್ಯಾಕ್ಟ್ ತುಂಬಾ ಜನ ತುಂಬಾ ತೂಕ ಇದ್ದವರಿಗೆ ಇವತ್ತು ಅನೇಕ ಮೆಥಡ್ಸ್ ಬಂದಿದೆ. ಬ್ಯಾರಿಯಾಟ್ರಿಕ್ ಸರ್ಜರಿ ಬಂದಿದೆ, ಅನೇಕ ಸ್ಕೀಮ್ಸ್ ಇರ್ತವೆ, ಅವನ್ನೆಲ್ಲವನ್ನು ಫಾಲೋ ಮಾಡ್ಬೋದು. ಬಟ್ ನನ್ನ ಪ್ರಕಾರ ಸೊಪ್ಪು ತರಕಾರಿಗಳಲ್ಲಿ ಕ್ಯಾಲರಿ ಕಡಿಮೆ ಇರುತ್ತೆ. ಎಷ್ಟು ಬೇಕಾದ್ರೂ ನೀವು ಸೌತೆಕಾಯಿ ತಿನ್ಬೋದು, ಆದ್ರೆ ನೀವು, ನಾನು ಬಹಳ ಸಾರಿ ಹೇಳ್ತೀನಿ, ಸೌತೆಕಾಯಿ ಜಾಸ್ತಿ ತಿನ್ನಿ, ಮೂಲಂಗಿ ತಿನ್ನಿ, ಇಂಥವರಲ್ಲಿ ಕ್ಯಾಲರಿ ಕಡಿಮೆ ಇರುತ್ತೆ. ಅದೇ ಸ್ವೀಟ್ಸ್ಗಳಲ್ಲಿ ಕ್ಯಾಲರಿ ಜಾಸ್ತಿ ಇರುತ್ತೆ. ಡಯಾಬಿಟಿಸ್ನವ್ರಿಗೆ ಪರ್ಟಿಕ್ಯುಲರ್ ನಾವೇನ್ ಹೇಳ್ತೀವಿ ಅಂದ್ರೆ, ಸರಳವಾಗಿ ಅರ್ಥ ಆಗ್ಬೇಕು ಅಂದ್ರೆ, ತುಂಬಾ ಜನ ಡಯಟಿಷಿಯನ್ ಅವ್ರು ಹೇಳೋ ಸ್ಟೈಲ್ ನಲ್ಲಿ ಪಾಪ ಹಳ್ಳಿವರೆಗೆ ಗೊತ್ತಾಗೋದಿಲ್ಲ. ಒಂದ್ ಕಟೋರಿ ರೈಸ್ ತಿನ್ನು ಅಂತಾರೆ, ಬೆಳಗ್ಗೆ ಎಷ್ಟು ತಿನ್ಬೇಕು, ಮಧ್ಯಾಹ್ನ ಎಷ್ಟು ತಿನ್ಬೇಕು, ಮೆಷರ್ ಮಾಡ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಅದಕ್ಕೆ ನಾನು ಬಹಳ ಸರಳವಾಗಿ, ಕೆಲವರು ಅನ್ನ ತಿನ್ಬಾರ್ದು, ಮುದ್ದೆ ಒಳ್ಳೇದು ಅನ್ಕೋತಾರೆ. ನಾನು ಹೇಳ್ತಾ ಇದ್ದೀನಿ ನಿಮ್ಗೆ, ಮುದ್ದೆ, ಅನ್ನ, ಚಪಾತಿ ಕ್ಯಾಲರಿ ವೈಸ್ ಸೇಮ್. ಏನಂದ್ರೆ ಮುದ್ದೆ ಉಂಡ್ರೆ ಬೇಗ ಹಸಿವೆ ಆಗಲ್ಲ ಅನ್ನೋ ಒಂದು ಇಂಪ್ರೆಷನ್ ಇದೆ. ಬಟ್ ದಪ್ಪಕ್ಕಿ ಅನ್ನೋ ಅನ್ಪಾಲಿಶ್ಡ್ ರೈಸು, ಚಪಾತಿ,
ಮುದ್ದೆ, ಇವು ಮೂರು ಕೂಡ ಕ್ಯಾಲರಿ ವೈಸ್ ಒಂದೇನೆ. ನೀವೇನ ತಿನ್ನಿ, ಆದಷ್ಟು 4 ಟೀ ನೆನ್ಪಿಟ್ರಿ ಅಂತ ನಾನು ಬಹಳ ಸರಿ ಹೇಳ್ತಿರ್ತೀನಿ. ತಟ್ಟೆ ತುಂಬಾ ತರಕಾರಿ ತಿನ್ನಿ. 4 ಟೀ ಅಂದ್ರೆ 4 ಸರಿ ಟೀ ಕುಡಿಯೋದಲ್ಲ, ತಟ್ಟೆ ತುಂಬಾ ತರಕಾರಿ ತಿನ್ನಿ. ಈ ತರಕಾರಿಗಳಲ್ಲಿ ಕ್ಯಾಲರಿ ಕಡಿಮೆ ಇರುತ್ತೆ, ಸೊ ನಿಮ್ಗೆ ವೇಟ್ ಜಾಸ್ತಿ ಆಗಲ್ಲ. ಆದ್ರಿಂದ ದಯವಿಟ್ಟು ನಿಮ್ಗೆ ಬಹಳ ಸಾರಿ ಈ ಸಕ್ಕರೆ ಕಾಯಿಲೆ ಶುರುವಾದವರಿಗೆ ಒಂದೇ ದುಃಖ, ಅಯ್ಯೋ ಇನ್ಮೇಲೆ ಅನ್ನ ಉಣಬಾರ್ದಂತೆ ಹೇಳ್ತಾರೆ, ಸ್ವೀಟ್ ತಿನ್ಬಾರ್ದಂತೆ. ನಾವೇ ಹೇಳ್ತೀವಿ. ಸೊ ಈ ತೂಕ ಕಡಿಮೆ ಮಾಡ್ಬೇಕಾದ್ರೆ 2 ಮಾರ್ಗ. ಕ್ಯಾಲರಿ, ಸೊ ಚಳಿಗಾಲದಲ್ಲಿ ಯಾಕೆ ಜಾಸ್ತಿ ಆಗುತ್ತೆ ಅಂದ್ರೆ ಎಕ್ಸರ್ಸೈಸ್ ಕಡಿಮೆ ಆಗುತ್ತೆ, ತಿನ್ನೋದು ಜಾಸ್ತಿ ಆಗುತ್ತೆ. ಇವೆರಡು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಆದ್ರಿಂದ ನೀವು ಆದಷ್ಟು ನಿಮ್ಮ ವೆಯ್ಟ್ ಕಂಟ್ರೋಲ್ ಮಾಡ್ಬೇಕಾದ್ರೆ ವಾಕಿಂಗ್ ಮಾಡಿ, ಪರವಾಗಿಲ್ಲ. ಚಳಿ ಒಳಗೆ ನಿಮಗೆ ಬೆಚ್ಚಗಾಗುತ್ತೆ. ಐ ಥಿಂಕ್ ಅಷ್ಟು ಮಾಡಿದ್ರೆ ನಿಮ್ಗೆ ಆದಷ್ಟು ಶುಗರ್ಲೆಸ್ ಕುಡಿಯಕ್ಕೆ ಶುರು ಮಾಡಿ, ಅವಾಗ ನಿಮ್ಗೆ ಕ್ಯಾಲರಿ ಜಾಸ್ತಿ ಆಗಲ್ಲ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.